ಹತ್ರ ಇದ್ದೀವಿ. ಇಲ್ಲಿ ರೈತರಿಗೆ ನಮ್ಮ ರಂಜಿತ್ ಅವರು ಸಲಹೆ ಕೊಟ್ಟು ಒಂದು ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿ ಈ ರೈತರಿಗೆ ಕೃಷಿ ಮಾಡಿಸಿದ್ದಾರೆ. ಮಾತಾಡ್ಸೋಣ. ನಮಸ್ಕಾರ ಇಬ್ಬರಿಗೂ. ನಮಸ್ತೆ. ತಮ್ಮ ಹೆಸರು? ಚಂದ್ರದೀಪ್ ಅಂತ ಹೇಳಿ. ಹಾಂ. ನಾವು ಮುಂಚೆ ಎಲ್ಲ ಸಗಣಿ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಟೈಮ್ ಮಾಡ್ತಾ ಇದ್ವಿ. ಹಾಂ. ಅಚಾನಕ್ ಏನೋ ರಂಜಿತ್ ಅವರು ಒಂದು ಹೋದ ವರ್ಷ ಸಿಕ್ಕಿದ್ರು. ಹಾಂ. ಸಿಕ್ಕಿದಾಗ ಯಾರ್ದೋ ಸಾಯಿಲ್ ಟೆಸ್ಟ್ ಮಾಡ್ತಾ ಇದ್ರು. ಅವಾಗ ನಮ್ದು ಮಾಡಿ ಅಂತ ಹೇಳಿದೆ. ಅವ್ರು ಇವತ್ತಾಗಲ್ಲ, ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ ಅಂತ ಬಂದು ಮಾಡಿಬಿಟ್ಟು ನಮಗೆ ಗ್ರೀನ್ ಪ್ಲಾನೆಟ್ನ ಪರಿಚಯ ಮಾಡಿಕೊಟ್ರು. ಈಗ ಗ್ರೀನ್ ಪ್ಲಾನೆಟ್ ನಿಮಗೆ ಪರಿಚಯ ಮಾಡಿದ್ರು. ನೀವು ಯಾಕೆ ಗ್ರೀನ್ ಪ್ಲಾನೆಟ್ ಅನ್ನು ಆಯ್ಕೆ ಮಾಡ್ಕೊಂಡ್ರಿ? ಗ್ರೀನ್ ಪ್ಲಾನೆಟ್ ಅನ್ನು ನಾನು ಯಾಕೆ ಆಯ್ಕೆ ಮಾಡಿದೆ ಅಂದರೆ, ನಾನೊಂದು 10-12 ವರ್ಷದಿಂದ ಅದರಲ್ಲಿ ಇದ್ದೆ. ನಾನು ಅದನ್ನು ಆ ಟೈಮಲ್ಲಿ ನಮಗೆ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆದು. ಯಾಕೆಂದರೆ ನಮ್ಮ ತಂದೆದು ಇದಿತ್ತು, ಅವ್ರದ್ದೇ ಎಲ್ಲ ನಡೀತಾ ಇದ್ದಿದ್ದು. ಹಾಗಾಗಿ ಅವರು ಇವೆಲ್ಲ ನಂಬಲಿಲ್ಲ ಅವತ್ತಿನ ಕಾಲದಲ್ಲಿ. ಅವತ್ತು ಮಾಡ್ತಿರೋಂಥ ರೈತರನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅವತ್ತಿಂದ ಇವತ್ತಿನವರೆಗೂ 13 ವರ್ಷದಿಂದ ಮಾಡ್ಕೊಂಬಂದ ರೈತರು ಅದೇ ರಿಸಲ್ಟಲ್ಲಿ ಇದ್ದಿದ್ದಾರೆ. ನಾವು ಅದನ್ನೇ ಅವತ್ತಿಂದ ಮಾಡ್ಕೊಂಬಂದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ತುಂಬ ರೋಗ ಬಿದ್ದಿತ್ತು ನನ್ನ ತೋಟ. ಇವತ್ತೇನಾಗಿದೆ ಅಂದರೆ, ಹೋದ ವರ್ಷ ನಾನು ಒಂದು ನಂಬಿಕೆ ಮೇಲೆ, ಇವ್ರೇನಂದ್ರು ರಂಜಿತ್ ಅವರು ಒಂದು 2 ಎಕರೆ ಮಾಡ್ರಿ, ನೀವೀಗ 13 ವರ್ಷದಿಂದ ಮಾಡಬೇಕಾದ್ರೆ ನಮ್ಮಲ್ಲಿ ಲಿಕ್ವಿಡ್ಗಳು ಮಾತ್ರ ಇತ್ತು. ಹೌದು. ಈಗ ಬಂದು ನೈಟ್ರೋಜನ್ ಇತ್ತು. ಹತ್ತತ್ರ ಒಂದು 70 ಪ್ರಾಡಕ್ಟ್ ಅವೈಲೇಬಲ್ ಇದೆ. ಫರ್ಟಿಲೈಸರ್ ಇರಲಿಲ್ಲ. ಇವತ್ತು ಫರ್ಟಿಲೈಸರ್ ಇದೆ, ತುಂಬಾ ಅನುಕೂಲ ಆಗಿದೆ. ಅವಾಗ 2 ಟೈಮ್ ಫರ್ಟಿಲೈಸರ್ ಕೊಡ್ತಿದ್ವಿ. ಈಗ ಇದು ಒಂದೇ ಟೈಮ್ ಆಗಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಗ್ರೀನ್ ಪ್ಲಾನೆಟ್ದು ಫರ್ಟಿಲೈಸರ್ಗಳನ್ನ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ನೀವು? ಇವನ್ನ ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲ ನಾವು ಹೋಸಲ ಸ್ವಲ್ಪ ಲೇಟ್ ಆಗಿತ್ತು. ಆಕ್ಚುಲಿ ಇದು ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ಕೊಡ್ಬೇಕಂತ ಮಾಡಿದಿರಿ. ಬಟ್ ಯಾವ ಆಧಾರದಲ್ಲಿ ಅಂದ್ರೆ, ಮೊದಲನೇದಾಗಿ ನಿಮ್ಮ ಮಣ್ಣಿನ ಪರೀಕ್ಷೆ, ರಸಸಾರ ಪರೀಕ್ಷೆ ಮಾಡಿದ್ರಿ. ಪರೀಕ್ಷೆ ಆಯ್ತು. ಅಷ್ಟರ ಮೇಲೆ ಮಣ್ಣಿಂದ ಪೋಷಕಾಂಶಗಳ ಪರೀಕ್ಷೆ ಆಯ್ತು. ಅದರ ಆಧಾರದ ಮೇಲೆ ನಿಮ್ಗೆ ರಂಜಿತ್ ಅವರು ರೆಕಮೆಂಡ್ ಮಾಡಿದ್ರು. ಆ ಪ್ರಕಾರ ನೀವು ಕೊಟ್ಟಿದ್ದೀರಾ? ನಾವು ಕೊಟ್ವಿ. ಈಗ ಬದಲಾವಣೆ ಏನೇನ್ ನೋಡ್ತೀರಾ? ಬದಲಾವಣೆ ಅಂದ್ರೆ, ನಮ್ಗೆ ಈಗ ಸಗಣಿ ಗೊಬ್ಬರ ಮತ್ತೆ 2 ಟೈಮ್ ನಾವು ಫರ್ಟಿಲೈಸರ್ ಕೊಡ್ತಿದ್ವಿ ಗೊಬ್ಬರದ ಅಂಗಡಿಯಿಂದ ತಂದು, ಗೌರ್ಮೆಂಟ್ ಗೊಬ್ಬರ. ಅದಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಒಂದು 10-20% ಒಂದೇ ವರ್ಷಕ್ಕೆ ಬದಲಾವಣೆ ಬರಲ್ಲ. ಇದು ಈ ವರ್ಷದಿಂದ ಇನ್ನೂ ಬದಲಾವಣೆ ಆಗ್ಬೋದು ಅಂತ ನನ್ಗೆ ನಂಬಿಕೆ ಇದೆ. ಈಗ ಬದಲಾವಣೆಯಲ್ಲಿ ಏನೇನು ನೋಡ್ತೀರಾ? ಬದಲಾವಣೆಯಲ್ಲಿ ಗರಿ ಎಲ್ಲ ಚಾಚಿ ಬರ್ತಾ ಇದೆ. ಇಡೀ ಮುಂಡ್ಗೆ ಇರೋವೆಲ್ಲ ಇಂಪ್ರೂವ್ ಆಗ್ತಿದಾವೆ. ಗ್ರೀನ್ ಆಗಿ ಅಲ್ಲೇ ಹಂಗೆ ಕೊರ್ಗಿ ಹೋಗ್ಬಿಡೋದು, ಅದೆಲ್ಲ ಸ್ವಲ್ಪ ಚೇತರಿಸ್ಕೊಂತ ಇದೆ. ಅದು ಬರುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಗಿರ ಮರನಾರು ನಮಗೆ ಅಷ್ಟರ ಮೇಲೆ ಕಾಯಿಲೆಗಳು ಜಾಸ್ತಿ ಹರಡ್ತಾ ಇತ್ತು. ಎಲೆಗಳು ತುಂಬಾ ಈ ವರ್ಷಕ್ಕೂ ಒಂದು ಹೋಲ್ಸಿದ್ರೆ ಪ್ರತಿ ವರ್ಷ ಮರ ತುಂಬಾ ಹೋಗೋದು. ಒಂದು 50% ಪರವಾಗಿಲ್ಲ. ಒಂದೇ ಇದು ಅಪ್ಲಿಕೇಶನ್ಗೆ ಒಂದು ಸ್ಪ್ರೇ ಆಗಿದೆ. ಈಗ ಒಂದು ಫರ್ಟಿಲೈಸರ್ ಕೊಟ್ಟಿರಾ, ಒಂದು ಸ್ಪ್ರೇ ಕೊಟ್ಟಿದ್ದೀರಾ, ಮತ್ತೆ ಲಿಕ್ವಿಡ್ ಕೊಟ್ಟಿದ್ದೀರಾ. ಒಟ್ಟು 2 ಸಾಯಿಲ್ ಅಪ್ಲಿಕೇಶನ್, ಒಂದು ಸ್ಪ್ರೇ ಆಗಿದೆ. ಓಕೆ. ಈಗ ನೆಕ್ಸ್ಟ್ ಮಾಡಲಿಕ್ಕೆ ಮತ್ತೆ ಈ ವರ್ಷದ ಮಣ್ಣನ್ನು ಚೆಕ್ ಮಾಡಲಿಕ್ಕೆ ಮತ್ತೆ ರಸಸಾರ ಚೆಕ್ ಮಾಡಲಿಕ್ಕೆ ರಂಜಿತ್ ಅವ್ರು ಬಂದಿದ್ದಾರೆ. ಈಗ ರೈತಾಪಿ ಕುಟುಂಬಕ್ಕೆ ಏನು ಹೇಳ್ತೀರಾ ನೀವು? ರೈತಾಪಿ ಕುಟುಂಬಕ್ಕೆ ನೀವು ಆದಷ್ಟು ಕೆಮಿಕಲ್ನ ಬಳಸೋದು ನಿಲ್ಲಿಸ್ಬೇಕು. ಈ ಥರ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಥರ ನೋಡಬೇಕು ನೀವು. ಇವತ್ತು ನಾವು ನವೆಂಬರ್ 1, 2000. ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಅದರಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಅದು ಆ್ಯಸಿಡ್, ಅದು ಸುಫಲ, ಪೊಟ್ಯಾಶ್, ಇದು ಗೌರ್ಮೆಂಟ್ ಗೊಬ್ಬರ ತರ್ತೀವಲ್ಲ, ಅದು ಎಲ್ಲ ಕೆಮಿಕಲ್ ಆ್ಯಸಿಡ್ ಇರುತ್ತೆ. ಅದು ಕ್ರಮೇಣ ಮರ ಹೋಗೋದೆ ಅದರಿಂದ. ಇಲ್ಲಿ ಏನಾಗುತ್ತೆ ಅಂದರೆ, ಹ್ಯೂಮಿಕ್ ಆ್ಯಸಿಡ್ ಇದೆ, ನೈಟ್ರೋಜನ್ ಇದೆ, ಪ್ರತಿಯೊಂದು ಸಿಗುತ್ತೆ ಇದರಲ್ಲಿ. ಅಲ್ಲಿ ನಾವೇನು ಕೇಳಲ್ಲ, ಅದರಲ್ಲಿ ಏನಿದೆ ಏನು ನಾವು ಯೋಚನೆ ಮಾಡಲ್ಲ, ತಂದು ಹಾಕ್ಬಿಡ್ತೀವಿ. ಸಗಣಿ ಗೊಬ್ಬರದಲ್ಲೂ ನಮಗೆಲ್ಲದೂ ಸಿಗಲ್ಲ, ಕಾರ್ಬನ್ ಒಂದು ಇರುತ್ತೆ ಅಷ್ಟೇ. ಇದರಲ್ಲಿ ಬೇಕಾದಂಥ ಪ್ಲಾಂಟಿಗೆ ಬೇಕಾದಂಥದ್ದು ಎಲ್ಲ ಕಂಟೆಂಟ್ಸು ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರನೇ ಮಣ್ಣಿನ ರಸಸಾರ ಮತ್ತೆ ಮಣ್ಣಿನ ಫಲವತ್ತತೆ ಮತ್ತೆ ಆಮೇಲೆ ನಾನು ಹೋದ ವರ್ಷ ಫಸ್ಟ್ ಮಾಡಿದ್ದು ಅಂದರೆ ಇದು ಮಾಡಿದ್ದೆ, ಡ್ರೆಂಚಿಂಗ್ ಮಾಡಿದ್ದೆ. ಯಾವುದು ಬ್ಲೂಮು, ನೈಟ್ರೋಕಿಂಗು, ಪ್ರೀಮಿಯಮು, ಇವೆಲ್ಲ. ಪ್ರೀಮಿಯಮ್ ಬಂದು ಜೀವಾಣು ಗೊಬ್ಬರ, ಅದೆಲ್ಲ ಮಾಡಿದೆ. ನನಗೆ ಬೇರೆ ವರ್ಷದಕ್ಕಿಂತನೂ ಒಂದು 70% ಉಳಿತಾಯ ಆಯಿತು. ಯಾವುದು ಈ ಹಳಿ ಉದುರುತ್ತಲ್ಲ, ಹಳಿ ಉದುರೋದ್ರಿಂದ ಮಳೆಗಾಲದಲ್ಲಿ ಥಂಡಿಗೆ ಕಾಯಿ ಉದುರೋದೆಲ್ಲ ಇರುತ್ತೆ, ಅದೆಲ್ಲ ಉಳಿತಾಯ ಆಯ್ತು ನನಗೆ. 30% ಉದುರಿರ್ಬೋದು. ಈ ವರ್ಷದಿಂದ ಅದ್ರೂ ಉಳಿಬೋದು ಅಂತ ನಂಗೆ ನಂಬಿಕೆ ಇದೆ. ಓಕೆ. ಕಾಯಿ ಡ್ರಾಪ್ ಆಗೋದು ನನಗೆ ಕಂಟ್ರೋಲ್ ಆಯ್ತು. ಇಷ್ಟೆಲ್ಲ ಅದ್ಭುತವಾಗಿ ನೀವು ಫಲಿತಾಂಶನ 1ನೇ ವರ್ಷದಲ್ಲಿ ತಗೊಂಡಿದ್ದೀರಾ. ಫಂಗೋಯಿಟ್ ಸ್ಪ್ರೇ ಮಾಡಿಸಿದ್ದು ನೆಕ್ಸ್ಟ್ ಟ್ರೆಂಚಿಂಗ್ ಆದ್ಮೇಲೆ ಅದನ್ನ ಹೇಳಿದ್ರು. ಅದರಿಂದ ತುಂಬಾ ಅನುಕೂಲ ಆಯ್ತು ನನಗೆ. 1-2 ಮಳೆ ಆದ್ಮೇಲೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಹೊಡೆದಿದ್ದು ಗೊತ್ತಾಗಲ್ಲ. ಅದರಿಂದನೂ ನನಗೊಂದು ಹಳಿ ಉದ್ರೋದು, ಕಾಯಿ ಸುಮ್ಮನೆ ಡ್ರಾಪ್ ಆಗೋದೆಲ್ಲ
ಉಳಿತಾಯ ಅವಾಯ್ಡ್ ಆಗಿದೆ ನನಗೆ. ಓಕೆ, ಇದುವರೆಗೂ ಪೊಟ್ಯಾಶ್ ಪ್ರೋಮ್ ಹಾಕಿದ್ರೆ ಅದು 6 ತಿಂಗಳು ಅದ್ರದ್ದು ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲ, ಹೇಳಿದ್ರು ಇವರು. ಗೌರ್ಮೆಂಟ್ ಗೊಬ್ಬರ ನಾವು ತಂದು ಹಾಕಿರೋದು ಅದು 15 ದಿನಕ್ಕೆ ನೈಟ್ರೇಟ್ ಆಗಿ ಹೋಗುತ್ತಂತೆ. ಅಷ್ಟರೊಳಗೆ ತಗೋಬೇಕದು. ಅದು 15 ದಿನದಲ್ಲೇ ಅಷ್ಟೇ ಅದು ಕೆಲಸ ಮಾಡೋದು. ಇದು 6 ತಿಂಗಳು ಇದ್ರ ಪವರ್ ಇರುತ್ತಂತೆ. ಅದು ಹೌದು, ಸತ್ಯನೂ ಹೌದು. ಅದು ಇನ್ನೂ ಗೊಬ್ಬರ ಅದು ತಗೊಂತಾನೆ ಇದೆ. ಅದನ್ನ ನಾವು ಹಾಕಿರೋ ನೋಡಿದ್ರೆ ಹೊಸ ಬೇರ್ಗಳಿದಾವೆ. ಹೊಸ ಬೇರುಗಳು ವಿಡಿಯೋದಲ್ಲಿ ತೋರ್ಸೋಣ. ಕರೆಕ್ಟ್ ಹೋಗ್ತಿದೆ. ಹೊಸ ಬೇರ್ಗಳು ಬಂದಿದಾವೆ. ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ತೆ.